ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಕೂತ್ರೆ ಅಂತವನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ತೋರಿಸ್ಕೊಡಿ. ಅವ್ರಿಗೆ ನೀವು ಶಿಕ್ಷೆ ಶಿಕ್ಷೆ ಕೊಟ್ಟಿಲ್ಲ, ನಾವೇ ಗುಂಡಕ್ಕೆ ಸಾಯಿಸಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಂಡು ಈಗ ಸ್ಪಾಟ್ ಅಲ್ಲಿ ಏನ್ ಮಾಡಬೇಕು, ಪೊಲೀಸರು ಕೊಡ್ಬೇಕು. ಆದೇಶ ಮಾಡೋದಾಗಲ್ಲ, ಈಗ ಈ ಕಾನೂನು ಅಂತ ಹೇಳ್ತದೆ. ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಎಂತ ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂದ್ರೆ ಅವ್ರ ಮುಂದೆ ನಿಂತು ಅವ್ರ ಬಿಜೆಪಿ ಬೇಕಂತ ಮಾಡೋದು. ಅವ್ರು ಯಾವ ಹಿಂದೂ ಅವ್ರು ಬೇಕಾಗಿರೋದು ಅಧಿಕಾರ. ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಕೂತ್ರೆ ಅಂತವನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ತೋರಿಸ್ಕೊಡಿ. ಅವ್ರಿಗೆ ನೀವು ಶಿಕ್ಷೆ ಶಿಕ್ಷೆ ಕೊಟ್ಟಿಲ್ಲ, ನಾವೇ ಗುಂಡಕ್ಕೆ ಸಾಯಿಸಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಂಡು ಈಗ ಸ್ಪಾಟ್ ಅಲ್ಲಿ ಏನ್ ಮಾಡಬೇಕು, ಪೊಲೀಸರು ಕೊಡ್ಬೇಕು. ಆದೇಶ ಮಾಡೋದಾಗಲ್ಲ, ಈ ಕಾನೂನು ಅಂತ ಹೇಳ್ತದೆ. ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಎಂತ ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂದ್ರೆ ಅವ್ರ ಮುಂದೆ ನಿಂತು ಅವ್ರ ಬಿಜೆಪಿ ಬೇಕಂತ ಮಾಡೋದು. ಅವ್ರು ಯಾವ ಹಿಂದೂ ಅವ್ರು ಬೇಕಾಗಿರೋದು ಅಧಿಕಾರ. ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಕೂತ್ರೆ ಅಂತವನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ತೋರಿಸ್ಕೊಡಿ. ಅವ್ರಿಗೆ ನೀವು ಶಿಕ್ಷೆ ಶಿಕ್ಷೆ ಕೊಟ್ಟಿಲ್ಲ, ನಾವೇ ಗುಂಡಕ್ಕೆ ಸಾಯಿಸಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಂಡು ಈಗ ಸ್ಪಾಟ್ ಅಲ್ಲಿ ಏನ್ ಮಾಡಬೇಕು, ಪೊಲೀಸರು ಕೊಡ್ಬೇಕು. ಆದೇಶ ಮಾಡೋದಾಗಲ್ಲ, ಈ ಕಾನೂನು ಅಂತ ಹೇಳ್ತದೆ. ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಎಂತ ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂದ್ರೆ ಅವ್ರ ಮುಂದೆ ನಿಂತು ಅವ್ರ ಬಿಜೆಪಿ ಬೇಕಂತ ಮಾಡೋದು. ಅವ್ರು ಯಾವ ಹಿಂದೂ ಅವ್ರು ಬೇಕಾಗಿರೋದು ಅಧಿಕಾರ. ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈತರ ಕೂತ್ರೆ ಅಂತವನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ತೋರಿಸ್ಕೊಡಿ. ಅವ್ರಿಗೆ ನೀವು ಶಿಕ್ಷೆ ಶಿಕ್ಷೆ ಕೊಟ್ಟಿಲ್ಲ, ನಾವೇ ಗುಂಡಕ್ಕೆ ಸಾಯಿಸಿ ಅಂತ ಏನ್ ಸರ್, ನಾವೇ ಆದೇಶ ಮಾಡ್ಕೊಂಡು ಈಗ ಸ್ಪಾಟ್ ಅಲ್ಲಿ ಏನ್ ಮಾಡಬೇಕು, ಪೊಲೀಸರು ಕೊಡ್ಬೇಕು. ಆದೇಶ ಮಾಡೋದಾಗಲ್ಲ, ಈ ಕಾನೂನು ಅಂತ ಹೇಳ್ತದೆ. ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಎಂತ ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂದ್ರೆ ಅವ್ರ ಮುಂದೆ ನಿಂತು ಅವ್ರ ಬಿಜೆಪಿ ಬೇಕಂತ ಮಾಡೋದು. ಅವ್ರು ಯಾವ ಹಿಂದೂ ಅವ್ರು ಬೇಕಾಗಿರೋದು ಅಧಿಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.